Hello everyone, welcome to Sanmargaha classes. Next question from whatever we do. Answer the following questions in one or two sentences. First question, the author says, let us make them better and better. What does the word them stand for? ಸೊ ಆಥರ್ ಏನ್ ಹೇಳ್ತಾ ಇದ್ದಾರೆ, ಇದು ಇಂಪ್ರೂವ್ಡ್ ಕಮ್ಯುನಿಕೇಶನ್ ಅಲ್ಲಿ ಬರುತ್ತೆ ಮಕ್ಳು. ಓಕೆನಾ? ಸೊ ಇಲ್ಲಿ ಬೇರೆ ಬೇರೆ ಲೆಟರ್ಸ್ ನ ಬೇರೆ ಬೇರೆ ವರ್ಡ್ಸ್ ನ ನೀವು ಯೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಐ ಆಮ್ ಸಾರಿ, ಅಪಾಲಜೈಸ್, ಸಾರಿ ಸರ್, ಜಸ್ಟ್ 1 minute. ಸೊ ಇವೆಲ್ಲ ಏನು, ದ ಮೆಥಡ್ಸ್ ಟು ಇಂಪ್ರೂವ್ ಕಮ್ಯುನಿಕೇಶನ್ಸ್, ದ ಪೊಲೈಟ್ ವರ್ಡ್ಸ್ ಟು ಬಿ ಯೂಸ್ಡ್. Here one sentence is there. The author says, let us make them better and better. What does the word them stand for? ಯಾವುದನ್ನ ಬೆಟರ್ ಅಂಡ್ ಬೆಟರ್ ಮಾಡಬೇಕು ಅಂತ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ. them stands for our actions and words. ನಮ್ಮ ಕ್ರಿಯೆಗಳು, ಪ್ರತಿಕ್ರಿಯೆಗಳು ಮತ್ತು ನಾವು ಯೂಸ್ ಮಾಡುವಂತಹ ಪದಗಳು, ಅವುಗಳನ್ನ ನಾವು ಇನ್ನೂ ಉತ್ತಮವಾಗಿ ಮಾಡ್ಕೊಂಡ್ರೆ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರುತ್ತೆ, ಸಂವಹನ ಅಂತ ಹೇಳ್ತಾ ಇರೋದು. ಓಕೆ, ಟು ಮೇಕ್ our communication effective, uh, we should use some words, kind words to our communication. Okay, thank you.